ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತಾಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಾರನ್ನಾದರೂ ತುಳಿಯುವ ಮೊದಲು ನೀನು ನಿಂತಿರುವಂತಹ ಜಾಗ ನಿನಗೆ ನೆನಪಿರಲಿ. ವ್ಯಕ್ತಿಯನ್ನು ನೋಡಿ ಮಾಡುವಂತಹ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವಂತಹ ಸ್ನೇಹವು ಜೀವನದ ಉದ್ದಕ್ಕೂ ಶಾಶ್ವತವಾಗಿ ಇರುತ್ತದೆ. ದುಡ್ಡು ಕೊಟ್ಟು ಕಲಿಯುವುದು ಶಾಲೆಯಲ್ಲಿ, ಕಣ್ಣೀರನ್ನು ಇಟ್ಟು ಕಲಿಯುವುದು ಜೀವನದಲ್ಲಿ. ಚಿಂತೆಗಿಂತ ದೊಡ್ಡ ಕಾಯಿಲೆ ಮತ್ತೊಂದಿಲ್ಲ, ಖುಷಿಗಿಂತ ದೊಡ್ಡ ಔಷಧಿ ಮತ್ತೊಂದಿಲ್ಲ. ನಾಳೆ ಎನ್ನುವುದು ಸಾವು, ಇವತ್ತು ಎನ್ನುವುದು ಬದುಕು, ಈಗ ಎನ್ನುವುದೇ ಸಾಧನೆಯ ಜೀವನ. 100 ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನವನ್ನು ಮಾಡುವುದಕ್ಕಿಂತ ಒಂದು ನಿಜವನ್ನು ಹೇಳಿ ಕ್ಷಮಿಸಿ ಎಂದು ಕೇಳುವುದು ಬಹಳಾನೇ ಉತ್ತಮ. ಕಾರಣವಿಲ್ಲದೆ ಹೃದಯ ತುಂಬಿ ನಗುತ್ತಿದ್ದಂತಹ ಕಾಲವದು, ಕಾರಣವನ್ನು ಮರೆಮಾಚಲು ನಗುವಂತಹ ಕಾಲವಿದು. ತಾನಾಗಿ ಬಂದಿದ್ದನ್ನು ಸ್ವೀಕರಿಸು, ತಿರಸ್ಕರಿಸಲೇಬೇಡ. ನಿನಗೆ ಕೊಡಬೇಕಾದದ್ದನ್ನು ದೇವರು ಯಾವ ಸಮಯದಲ್ಲಿ ಕೊಡಬೇಕು ಎಂದು ಆತನಿಗೆ ತುಂಬ ಚೆನ್ನಾಗಿಯೇ ತಿಳಿದಿದೆ. ಖಂಡಿತವಾಗಿಯೂ ಆ ಸಮಯ ಬಂದಾಗ ಕೊಟ್ಟೆ ಕೊಡುತ್ತಾನೆ. ಅಲ್ಲಿಯವರೆಗೆ ನಿನಗೆ ತಾಳ್ಮೆ ಎನ್ನುವುದು ನಿನ್ನ ಜೀವನದಲ್ಲಿ ಅಳವಡಿಸಿಕೋ. ಅರಿಯದೇ ಆಗಿರುವಂತಹ ಒಂದು ತಪ್ಪು ಬದುಕಿನ ಪಯಣವನ್ನೇ ಬದಲಿಸಬಹುದು. ಹಣೆ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ. ನಮ್ಮವರಿಗೆ ಪ್ರೀತಿ ನೀಡುವುದಷ್ಟು ಬಡವರಾಗಬೇಡಿ, ಸಮಯವೇ ಇಲ್ಲ ಎಂದು ಹೇಳುವಷ್ಟು ಆತ್ಮವಂಚಕರಾಗಬೇಡಿ. ಸಮಯವಿದ್ದಾಗ ಖಂಡಿತವಾಗಿಯೂ ನಮ್ಮವರಿಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಅವರ ಹೃದಯವನ್ನು ಗೆಲ್ಲುವಂತಹ ಪ್ರಯತ್ನವನ್ನು ಮಾಡಿ. ಕುಳಿತು ಮಾತನಾಡಿ. ಯಾರನ್ನೂ ನೀನು ಮೆಚ್ಚಿಸುವುದಕ್ಕೆ ಈ ಭೂಮಿಯ ಮೇಲೆ ಬಂದಿರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನೀನು ನಂಬಿದವರಿಗೆ ನೀನು ಒಳ್ಳೆಯ ವ್ಯಕ್ತಿಯಾಗಿ ಇದ್ದರೆ ಸಾಕು. ಅವರಿಗೆ ಯಾವುದೇ ರೀತಿಯ ದ್ರೋಹವನ್ನು ಬಗೆಯದೇ ಇದ್ದರೆ ಸಾಕು. ಅತ್ಯಂತ ಒಳ್ಳೆಯ ಆಯುಧ ಏನೆಂದರೆ ಅದು ಬಹುದೊಡ್ಡದಾಗಿರ್ತಕ್ಕಂತಹ ನಂಬಿಕೆಯನ್ನು ಗಳಿಸಿಕೊಳ್ಳುವುದು. ಒಳ್ಳೆಯ ಸಾಧನೆ ಏನೆಂದರೆ ಪ್ರತಿಕಾರ, ಮೌನ, ವ್ಯರ್ಥವಿಲ್ಲದ ಬದುಕು ಸರ್ವಕಾಲಕ್ಕೂ ಕೂಡ ಶ್ರೇಷ್ಠವಾಗಿರುತ್ತದೆ. ಅಂತಹ ಶ್ರೇಷ್ಠವಾಗಿರುವಂತಹ ಬದುಕು ನಮ್ಮದಾಗಲಿ. ನಿದ್ರೆ ಎಷ್ಟು ಅದ್ಭುತವೆಂದರೆ ಬಂದರೆ ಎಲ್ಲವನ್ನೂ ಕೂಡ ಮರೆಸುತ್ತದೆ, ಬರದೇ ಇದ್ದರೆ ಎಲ್ಲವನ್ನೂ ಕೂಡ ನೆನಪಿಸಿಬಿಡುತ್ತದೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಸುಖ ಸುಮ್ಮನೆ ಅವರಿದ್ದಾರೆ ಇವರಿದ್ದಾರೆ ಎಂದು ನಾವು ಕಲ್ಪನೆಯ ಲೋಕದಲ್ಲಿ ಬದುಕುವುದನ್ನು ಮೊದಲು ಬಿಟ್ಟು ಬಿಡಬೇಕು. ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿ ಮೆರೆಯಬೇಕು. ಸ್ವಾಭಿಮಾನವನ್ನು ಯಾವತ್ತಿಗೂ ಕೂಡ ಬಿಟ್ಟು ಕೊಡಬಾರದು. ಏಕೆಂದರೆ ಸ್ವಾಭಿಮಾನ ಎನ್ನುವುದು ಯಾರಪ್ಪನ ಸ್ವತ್ತು ಕೂಡ ಅಲ್ಲ ನೋಡಿ. ಜೀವನದಲ್ಲಿ ಕಷ್ಟಗಳು ಬರಲೇಬೇಕು. ಆಗಲೇ ಗೊತ್ತಾಗುವುದು ಯಾರು ಕೈ ಹಿಡಿಯುತ್ತಾರೆ, ಯಾರು ನಮ್ಮ ಕೈಯನ್ನು ಬಿಡುತ್ತಾರೆ ಎಂದು. ಒಂದು ವೇಳೆ ನೋಡಿದರೆ ಕಷ್ಟಗಳು ಬರುವುದೇ ನಮ್ಮ ಸ್ನೇಹಿತರು ಯಾರು, ನಮ್ಮ ಸಂಬಂಧಿಕರು ಯಾರು ಎನ್ನುವ ಸತ್ಯವನ್ನು ನಮಗೆ ತಿಳಿಸುವ ಸಲುವಾಗಿಯೇ ಆಗಿರುತ್ತದೆ. ಎತ್ತರಕ್ಕೆ ಬೆಳೆಯಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಬೇಕೇ ಹೊರತು ಇನ್ನೊಬ್ಬರ ಬದುಕನ್ನು ತುಳಿದು ಅಲ್ಲ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದು ಎಲ್ಲ ನಮ್ಮ ದೃಷ್ಟಿಯಲ್ಲಿ. ಪಡೆದುಕೊಳ್ಳಬೇಕು ಎನ್ನುವ ಆಸೆ ಹುಟ್ಟಿದಾಗಲೇ ಕಳೆದುಕೊಳ್ಳುತ್ತೇವೆ ಎನ್ನುವಂತಹ ಭಯವು ಕೂಡ ಹುಟ್ಟಿರುತ್ತದೆ. ನಿನ್ನ ವೈರಿಯೇ ನಿನ್ನ ಮನೆ ಬಾಗಿಲಿಗೆ ಬಂದರೂ ಕೂಡ ನಗು ನಗುತ್ತಾ ಸ್ವಾಗತಿಸು. ಏಕೆಂದರೆ ತನ್ನನ್ನು ಕಡಿಯುವಂತಹ ಮನುಷ್ಯರಿಗೂ ಕೂಡ ಮರ ಎನ್ನುವುದು ನೆರಳನ್ನೇ ನೀಡುವುದು. ನಿನ್ನ ಮನೆ ಬಾಗಿಲಿಗೆ ಬಂದವರನ್ನ ಎಂದಿಗೂ ಕೂಡ ಅವಮಾನವನ್ನ ಮಾಡಬೇಡ. ಅವನು ನಿನ್ನ ವೈರಿಯೇ ಆಗಿದ್ದರೂ ಸರಿ. ಜೀವ ಇದೆ, ನೆಮ್ಮದಿಯಿಲ್ಲ. ಜೀವನವಿದೆ, ಅದಕ್ಕೆ ಅರ್ಥವಿಲ್ಲ. ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಸೆಯಂತೆಯೂ ನೀ ಇರಬೇಡ. ಯಾರನ್ನು ಕೂಡ ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ ನೀ ಮರೆಯಲೇಬೇಡ. ನೋವಿನಲ್ಲಿ ಜೊತೆಯಾಗಿ ನಿಲ್ಲುತ್ತೀವಿ ಅಂತ ಹೇಳುವುದಕ್ಕಿಂತ ನೋವು ಬರದೇ ಇರುವ ಹಾಗೆ ನೋಡಿಕೊಳ್ಳುವವರು ನಿಜವಾದ ಪ್ರೀತಿಯನ್ನ ಮಾಡುವವರು. ಒಳ್ಳೆಯ ಸಮಯ ಬರುವವರೆಗೆ ಕೆಟ್ಟ ಸಮಯ ಜೊತೆ ನಾವು ಜೀವನವನ್ನ ಕಳೆಯಲೇಬೇಕು. ನೀವಿರುವ ಸ್ಥಿತಿಯನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಲು
ಹೋಗಬಾರದು. ಏಕೆಂದರೆ ಇಲ್ಲಿ ಆರೈಕೆ ಮಾಡುವವರಿಗಿಂತ ಆಡಿಕೊಳ್ಳುವವರೇ ಹೆಚ್ಚಾಗಿ ಇದ್ದಾರೆ. ಹಾಗಾಗಿ ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಒಂದು ವೇಳೆ ಅಂತಹ ವ್ಯಕ್ತಿಗಳು ಇದ್ದಾರೆ ಎನ್ನುವುದಾಗಿ ನೀವು ಅವರ ಬಳಿಯಲ್ಲಿ ಹಂಚಿಕೊಳ್ಳುವ ಬದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿಯೇ ಬಂದೇ ಬರುತ್ತದೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗುವುದೇ ಒಳ್ಳೆಯದು ಎನಿಸಿಬಿಡುತ್ತದೆ. ನಾನು ಜೀವನದಲ್ಲಿ ಎಲ್ಲರಿಂದಲೂ ಕೂಡ ದೂರ ಇದ್ದೀನಿ ಅಂದ ಮಾತ್ರಕ್ಕೆ ನನಗೆ ಯಾರೂ ಇಲ್ಲ ಎಂದು ಅರ್ಥವಲ್ಲ. ನಾಟಕವಾಡುವಂತಹ ಸ್ನೇಹ ಮತ್ತು ಸಂಬಂಧಗಳ ಅವಶ್ಯಕತೆ ನನಗೆ ಇಲ್ಲ ಎಂದು ಅರ್ಥವಾಗುತ್ತದೆ. ಯಾವಾಗಲೂ ಒಂದು ವಿಷಯವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲು ಹೋಗಬಾರದು. ಹೆದರಬೇಡ, ನೀ ಹೆದರಿದಷ್ಟು ದಬ್ಬಾಳಿಕೆ ನಡೆಸುವುದು ಎನ್ನುವುದನ್ನು ಮರೆಯಲೇಬೇಡ. ಇಲ್ಲಿ ಹೆದರಿದರೆ ಕಾಲವಿಲ್ಲ, ಎದುರಿಸಿ ನಿಲ್ಲುವುದನ್ನು ಕಲಿಯಬೇಕು. ಆಗ ಮಾತ್ರ ನೀನು ಈ ಪ್ರಸ್ತುತ ಸಮಾಜದಲ್ಲಿ ಜೀವನವನ್ನು ಮಾಡಲು ಸಾಧ್ಯವಾಗುವುದು. ಇಳಿಜಾರಿನ ಹಾದಿಯಲ್ಲಿ ಕನಸುಗಳು ಜಾರಿರುತ್ತವೆ. ಏಕಾಂತವಾಗಿ ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆ ಹೊಂದಿರುತ್ತದೆ. ಬದುಕುವುದಕ್ಕೆ ಬೇಕಿರುವುದು ಅನ್ನ. ಎಷ್ಟಿದ್ದರೇನು ನಿನ್ನ ಬಳಿ ತಿನ್ನಲಾಗದ ಚಿನ್ನ. ಹಾಗಾಗಿ ನಾವು ಬದುಕುವುದಕ್ಕೆ ಅನ್ನ ಬೇಕೇ ವಿನಃ ನಾವು ಬದುಕುವುದಕ್ಕೆ ಚಿನ್ನದ ಅವಶ್ಯಕತೆ ಇಲ್ಲವೇ ಇಲ್ಲ. ಚಿನ್ನದ ಅವಶ್ಯಕತೆ ಇರುವುದು ಆಡಂಬರಕ್ಕೆ, ಅನ್ನದ ಅವಶ್ಯಕತೆ ಇರುವುದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ. ಹಾಗಾಗಿ ಅನ್ನಕ್ಕೆ ಮರ್ಯಾದೆಯನ್ನು ಕೊಡಿ, ಅನ್ನಕ್ಕೆ ಮಹತ್ವವನ್ನು ಕೊಡಿ. ಯಾರು ಅನ್ನವನ್ನು ಗೌರವಿಸುತ್ತಾರೆಯೋ ಅವರು ಜೀವನದಲ್ಲಿ ಎಲ್ಲವನ್ನೂ ಕೂಡ ಗಳಿಸುತ್ತಾರೆ. ಒಂದು ನೆನಪಿರಲಿ, ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥವರ ಪರಿಸ್ಥಿತಿಗಳನ್ನು ನೋಡಿ ತಿಳಿದುಕೊಳ್ಳಿ, ನನಗೆ ಈ ಸ್ಥಿತಿ ಇಲ್ಲವಲ್ಲ ಎಂದು. ಕೆಲವೊಂದು ಸಾರಿ ದಾರಿಗಳು ನಮ್ಮನ್ನ ಕಾಯುತ್ತಿರುತ್ತವೆ. ಹೋಗುವ ಮನಸ್ಸು ನಮ್ಮ ದಾರಿಯಾಗಬೇಕು ಅಷ್ಟೇ. ಆ ಕ್ಷಣ ಗೆಲ್ಲಲು ಹೋಗಿ ಅವರನ್ನೇ ಕಳೆದುಕೊಳ್ಳಬಾರದು. ಪರಿಶ್ರಮ ಮೆಚ್ಚುವಂತೆ ಇರಬೇಕೇ ವಿನಃ ಇನ್ನೊಬ್ಬರಿಂದ ಕಿತ್ತುಕೊಳ್ಳುವಂತೆ ಇರಲೇಬಾರದು. ಅದು ಪರಿಶ್ರಮ ಎನಿಸಿಕೊಳ್ಳಲು ಸಾಧ್ಯವಿಲ್ಲ. ದುಡ್ಡೆಂಬ ಪರಮಾತ್ಮನ ಹಿಂದೆ ದುನಿಯ ಎಂಬ ಮಹಾತ್ಮ ಭಾವನೆಗಳನ್ನು ಹೇಳದಿರುವುದೇ ಒಳ್ಳೆಯದು. ಬೆಲೆ ಸಿಗದ ಜಾಗದಲ್ಲಿ ಅವರಿಗೆ ಬೇಕಾದವರು ತಪ್ಪು ಮಾಡಿದರೂ ಅದು ಸರಿಯಂತೆ. ನಂಬಿಕೆ ಕಳೆದು ಹೋಗಿದೆ, ಯೋಚನೆಯೆಲ್ಲ ತಲೆ ಕೆಳಗಾಗಿದೆ. ನಕ್ಕರು ಅತ್ತರು ಎಲ್ಲ ನಾಟಕ ಅನಿಸುತ್ತಿದೆ. ಇರುವಾಗ ಪ್ರೀತಿಸಿದ ಜನರು ಸತ್ತ ಮೇಲೆ ಬಿಕ್ಕಿ ಬಿಕ್ಕಿ ಅತ್ತರೂ ಅದು ಪ್ರಯೋಜನವಾದೀತೆ. ಹಾಗಾಗಿ ಮನುಷ್ಯ ಎಷ್ಟೇ ಪ್ರೀತಿಯನ್ನು ತೋರಿಸಬೇಕು ಎಂದಾದರೂ ಕೂಡ ವ್ಯಕ್ತಿಯು ಬದುಕಿದ್ದಾಗಲೇ ನಿಮ್ಮ ಪ್ರೀತಿಯನ್ನು ತೋರಿಸಿ. ಆ ವ್ಯಕ್ತಿ ಸತ್ತ ಮೇಲೆ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ, ಎಷ್ಟೇ ಪ್ರೀತಿಯನ್ನು ತೋರಿಸಿದರೂ ಕೂಡ ಆ ವ್ಯಕ್ತಿ ನೋಡಲು ಅಥವಾ ಅದನ್ನು ಅನುಭವಿಸಲು ಇರುವುದಿಲ್ಲ. ಸರಿದ ಸಮಯಕ್ಕೆ ದುಃಖಿಸದಿರು. ಉಳಿದಿರುವ ಸಮಯಕ್ಕೆ ಹೆಚ್ಚು ನಿರೀಕ್ಷಿಸಬೇಡ. ಅದರಿಂದ ನಿನಗೆ ಕೊನೆಗೆ ಸಿಗುವುದು ಕೇವಲ ನಿರಾಸೆಗಳೇ, ಬೇಸರಗಳಷ್ಟೇ. ನೀನು ಎಷ್ಟೇ ಒಳ್ಳೆಯವನಾಗಿ ಇರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರ ಸಂಖ್ಯೆ ಇದ್ದೇ ಇರುತ್ತದೆ. ಎಷ್ಟು ಕೋಟಿ ಹಣ ಇದ್ದರೇನು ದೇವರು ಕೊಟ್ಟಿರುವಂತಹ ಆಯಸ್ಸು ಮೀರಿ ಒಂದು ಕ್ಷಣವೂ ಕೂಡ ನಾವು ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇರುವಷ್ಟು ದಿವಸ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಇನ್ನೊಬ್ಬರಿಗೆ ಕೆಡುಕನ್ನು ಮಾತ್ರ ಬಯಸಲೇಬೇಡಿ. ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾದಂತೆ ರಕ್ತ ಸಂಬಂಧಗಳು ಹೆಚ್ಚಾಗುವುದಿಲ್ಲ, ಆದರೆ ರೊಕ್ಕ ಹೆಚ್ಚಾದಂತೆ ರೊಕ್ಕ ಸಂಬಂಧಿಗಳು 1000 ಜನ ಹೆಚ್ಚಾಗುತ್ತಾರೆ. ಮನುಷ್ಯನ ಮಹತ್ವ ಎನ್ನುವುದು ಯಾವ ದಿಕ್ಕಿನಡೆಗೆ ಸಾಗುತ್ತಿದೆ? ಪ್ರೇಮ, ಪ್ರೀತಿ, ವಾತ್ಸಲ್ಯ, ಮಮತೆ ಇವುಗಳೆಲ್ಲವೂ ಕೂಡ ಪ್ರಾಮಾಣಿಕತೆ, ಮಾನವೀಯತೆಯ ಮೌಲ್ಯಗಳು ಇವೆಲ್ಲವೂ ಕೂಡ ಒಂದು ದಿಕ್ಕಿನಡೆಗೆ ಸಾಗಿದರೆ, ಮೋಸ, ವಂಚನೆ, ದರೋಡೆ, ಕಪಟತನ,
ನಾನೇ ಎನ್ನುವಂತಹ ಅಹಂಕಾರ ಇವೆಲ್ಲವೂ ಕೂಡ ಪ್ರಸ್ತುತ ಸಮಾಜದಲ್ಲಿ ತಾಂಡವವನ್ನು ಆಡುತ್ತಿದೆ. ಯಾರು ಮೋಸ, ವಂಚನೆ, ಕಪಟತನಗಳಿಗೆ ವ್ಯಾಲ್ಯೂಸನ್ನು ಕೊಡುತ್ತಾರೆಯೋ ಅವರು ಜೀವನದಲ್ಲಿ ಘೋರವಾಗಿರುವಂತಹ ಸ್ಥಿತಿಯನ್ನು ಅನುಭವಿಸಬೇಕಾಗುತ್ತದೆ. ಯಾರು ಮಾನವೀಯತೆಯ ಮೌಲ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡುತ್ತಾರೆಯೋ ಅವರಿಗೆ ಖಂಡಿತವಾಗಿಯೂ ದೇವರ ಅನುಗ್ರಹಗಳು, ದೇವರ ಕೃಪೆ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಎಂತಹ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ? ಯಾರಿಗಾದರೂ ಸಹಾಯವನ್ನ ಮಾಡಿದರೆ ಆ ಸಹಾಯವನ್ನು ನಾವು ಮಾಡಿದ್ದೇವೆ ಎನ್ನುವುದಾಗಿ ಮೊಬೈಲಿನಲ್ಲಿ ಚಿತ್ರೀಕರಿಸಿ ಅದನ್ನು 1000 ಜನರಿಗೆ ಕಳಿಸುತ್ತೇವೆ. ಆದರೆ ಒಂದನ್ನ ಯೋಚನೆಯನ್ನ ಮಾಡಬೇಕು. ನಾವು ಸಹಾಯವನ್ನ ಮಾಡುವ ನೆಪದಲ್ಲಿ ನಮ್ಮ ವ್ಯವಹಾರವನ್ನ ಮಾಡುತ್ತಿದ್ದೇವೆ. ನಾವು ಆ ವ್ಯಕ್ತಿಯ ಘನತೆ, ಗೌರವವನ್ನ ನಾವು ಹಾಳು ಮಾಡುತ್ತಿದ್ದೇವೆ ಎನ್ನುವುದನ್ನ ಮರೆಯಬಾರದು. ಕಿತ್ತುಕೊಂಡು ತಿನ್ನುವುದರ ಹೊಟ್ಟೆ ಎಂದಿಗೂ ಕೂಡ ತುಂಬುವುದಿಲ್ಲ. ಹಂಚಿಕೊಂಡು ತಿನ್ನುವವರ ಹೊಟ್ಟೆ ಎನ್ನುವುದು ಉಪವಾಸ ಆಗುವುದೇ ಇಲ್ಲ. ಕ್ಷಮೆ ಕೇಳುವುದು 2 ಅಕ್ಷರ. ಅಂತಹ ಪರಿಸ್ಥಿತಿಯನ್ನ ತಿಳಿಗೊಳಿಸಬಹುದು. ತೆನೆ ಬಿಟ್ಟಂತಹ ಪೈರು ಬಾಗುತ್ತದೆ, ಗೊನೆ ಬಿಟ್ಟಂತಹ ಬಾಳೆಯು ಬಾಗುತ್ತದೆ, ಫಲ ಬಿಟ್ಟ ಗಿಡವು ಬಾಗುತ್ತದೆ. ಜಗತ್ತಿಗೆ ಏನು ಕೊಡದೇ ಇರುವಂತಹ ಜಂಬದ ಈ ಜೀವ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದು ಸದ್ಗುಣ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಆಗ ಆಗುವುದೆಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಮೊದಲು ಒಳ್ಳೆಯವರಿಗೆ ಕೆಟ್ಟ ದಿನಗಳು ಆವರಿಸಬಹುದು. ಆದರೆ ಆ ಕೆಟ್ಟ ದಿನಗಳಿಂದ ನಿಮ್ಮ ಜೀವನವು ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುತ್ತದೆ. ಬೇರೆಯವರಿಂದ ಸದಾ ಸಿಹಿಯನ್ನೇ ಬಯಸುವಂತಹ ನಾವು ಬೇರೆಯವರಿಗೂ ಕೂಡ ಸಿಹಿಯನ್ನೇ ಕೊಡಬೇಕು. ಸಿಹಿಯನ್ನ ಪಡೆದು ಕಹಿಯನ್ನ ನೀಡುವುದು ಯಾವ ನ್ಯಾಯ? ಮಣ್ಣಲ್ಲಿ ಮಣ್ಣಾಗುವ ವ್ಯಕ್ತಿಯ ದೇಹಕ್ಕೆ ನಾವು ಸಾವು ಎನ್ನುವುದು ಖಚಿತವಾಗಿ ಇರುತ್ತದೆ. ಆದರೆ ಮನದಲ್ಲಿ ಉಳಿಯುವ ವ್ಯಕ್ತಿಯ ವ್ಯಕ್ತಿತ್ವವು ಸದಾ ಶಾಶ್ವತವಾಗಿ ಇರುತ್ತದೆ. ಈ ಸತ್ಯವನ್ನು ಅರಿತು ಜೀವನವನ್ನು ಕಳೆಯಬೇಕು. ಜೀವನದಲ್ಲಿ ಆಸೆಯ ಬುದ್ಧಿ ಎಂದಿಗೂ ಕೂಡ ಚಿಕ್ಕದಿರಬೇಕು. ಸಹಾಯ ಎನ್ನುವುದು ಬಹು ಮೌಲ್ಯವಾದ ಉಡುಗೊರೆ. ಆದುದರಿಂದ ಅದನ್ನು ಕೊಡು. ಸಹಾಯವನ್ನ ಮಾಡುವವರಿಗೆ ಖಂಡಿತವಾಗಿಯೂ ದೇವರು ಕೃಪೆಯನ್ನ ತೋರುತ್ತಾನೆ. ನನ್ನ ಬದಲಾದ ವರ್ತನೆಯನ್ನ ಮಾತ್ರ ಗುರುತಿಸುವಂತಹ ಜನ ಯಾವ ವರ್ತನೆಗಳಿಂದ ನಾನು ಬದಲಾವಣೆ ಆಗಿದ್ದೇನೆ ಎನ್ನುವುದನ್ನು ಮಾತ್ರ ಮರೆತು ಬಿಡುತ್ತಾರೆ. ಕೇವಲ ಬದಲಾವಣೆ ಆಗಿದ್ದಾನೆ ಎಂದು ಹೇಳುತ್ತಾ ಓಡಾಡುತ್ತಾರೆ. ಆದರೆ ನಿಜವಾಗಿಯೂ ನಾನು ಬದಲಾವಣೆ ಆಗುವುದಕ್ಕೆ ಕಾರಣವಾದರೂ ಅವರೇ ಎನ್ನುವುದನ್ನು ಮರೆತು ಹೋಗಿರುತ್ತಾರೆ. ನಾನು ಅಂದುಕೊಂಡಿದ್ದೆ ಎಲ್ಲರೂ ನಮ್ಮವರು, ಆದರೆ ಬದುಕು ಎನ್ನುವುದು ನೀನು ಅಂದುಕೊಂಡಂಗೆ ಇಲ್ಲ. ಇಲ್ಯಾರೂ ಕೂಡ ಬಯಸದೆ ಬಂದವರು ಬಯಸಿದಾಗ ದೂರಾದರು. ಎಲ್ಲರಿಗೂ ನೀನು ಒಳ್ಳೆಯದನ್ನೇ ಮಾಡಿದರೂ ಕೂಡ ಆದರೆ ಎಲ್ಲರೂ ಕೂಡ ನಿನಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಿಲ್ಲ ಎನ್ನುವ ಸತ್ಯವನ್ನು ನನಗೆ ಸಮಯಕ್ಕೆ ಅನುಗುಣವಾಗಿ ತಿಳಿಸಿಕೊಟ್ಟಿತ್ತು. ಈಗಿನ ಸಮಾಜದಲ್ಲಿ ಬಳಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ, ಸಹಕರಿಸುವವರ ಸಂಖ್ಯೆಯು ಕಡಿಮೆಯಾಗಿದೆ. ನೀನು ನಿನ್ನವರು ಎಂದು ಭಾವಿಸಿರುವಂತಹ ಎಷ್ಟೋ ಜನ ನಿನ್ನ ಸೋಲಿಗಾಗಿಯೇ ಕಾಯುತ್ತಾ ಕುಳಿತಿರುತ್ತಾರೆ ಎನ್ನುವುದನ್ನು ಮರೆಯಬೇಡ. ಅಹಂಕಾರದಿ ಎಂದಿಗೂ ಕೂಡ ಬೀಗಬೇಡ. ಒಂದು ದಿನ ನಿನ್ನ ಚರ್ಮವು ಕೂಡ ಸುಕ್ಕಾಗಿ ಹೋಗುತ್ತದೆ ಎನ್ನುವ ಸತ್ಯವನ್ನ ಮರೆತು ಜೀವನವನ್ನ ಕಳೆಯಬೇಡ. ಯಾವ ವ್ಯಕ್ತಿಯು ನಿಮ್ಮನ್ನ ಕುಗ್ಗಿಸಬೇಕು ಎಂದುಕೊಳ್ಳುತ್ತಾರೆಯೋ ಅಂಥವರು ಸಂಬಂಧಗಳನ್ನ ನಿಭಾಯಿಸುವುದಿಲ್ಲ. ಯಾರು ತಮ್ಮಂತೆ ನಿಮ್ಮನ್ನ ಸಮಾನವಾಗಿ ನೋಡುತ್ತಾರೆಯೋ ಅವರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಎನ್ನುವುದು ಇರುವುದಿಲ್ಲ. ಅಂತಹ ವ್ಯಕ್ತಿಗಳನ್ನ ನೀವು ಜೀವನದಲ್ಲಿ ದೂರ ತಳ್ಳಲು ಹೋಗಬೇಡಿ. ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇರಲಿ. ಇಲ್ಲಿಯವರೆಗೂ ಸಾಕಷ್ಟು ಕಷ್ಟಗಳನ್ನ ಎದುರಿಸಿ ಬಂದಿದ್ದೀಯಾ. ಇನ್ನು ಮುಂದೆಯೂ ಕೂಡ ಎದುರಿಸುವಂತಹ ತಾಕತ್ತು ನಿನ್ನಲ್ಲಿ ಇದೆ. ನಿನ್ನ ಆತ್ಮವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡ. ಚಿಲ್ಲರೆ ನಾಣ್ಯಗಳು ಸದ್ದು ಮಾಡಿದ ಕೂಡಲೇ ನೋಟುಗಳು ತನ್ನ ಮೌಲ್ಯವನ್ನ ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಸಮಯ ಸಾಧಕರು ಅರಿಚಿಕೊಂಡು ಕೂಡಲೇ ಶ್ರೇಷ್ಠ ವ್ಯಕ್ತಿಗಳ ಘನತೆ ಎನ್ನುವುದು ಧಕ್ಕೆ ಬರುವುದಿಲ್ಲ.
ಹಿಡಿದ ಕೆಲಸಗಳನ್ನು ದೃಢಚಿತ್ತವಾಗಿ ಮಾಡಿದರೆ ಈ ಜಗತ್ತಿನಲ್ಲಿ ಯಾವುದನ್ನ ಎಷ್ಟು ಜನ ಅನುಸರಿಸುತ್ತಿದ್ದಾರೆ ಎನ್ನುವುದಕ್ಕಿಂತ ಅನುಸರಿಸುತ್ತಿರುವುದರಲ್ಲಿ ಎಷ್ಟು ಸತ್ಯ ಇದೆ ಎನ್ನುವುದು ಬಹಳನೇ ಮುಖ್ಯ. ಕೋಪದಲ್ಲಿ ಯಾರಿಗೂ ಕೂಡ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಹೋಗಿಬಿಡಬಹುದು, ಆದರೆ ಆಡಿರುವಂತಹ ಮಾತು ಹಾಗೆಯೇ ಉಳಿದು ಬಿಡುತ್ತದೆ. ಹಾಗಾಗಿ ಕೋಪದಲ್ಲಿ ಇದ್ದಾಗ ಕೊಂಚ ಮಾತನಾಡುವುದನ್ನು ಕಡಿಮೆ ಮಾಡಿ. ಕೋಪ ಇಳಿದ ಮೇಲೆ ಮಾತನಾಡಿ. ಕೋಪದಲ್ಲಿ ಮನುಷ್ಯನಿಗೆ ಏನು ಮಾತನಾಡುತ್ತಿದ್ದೇನೆ ಎನ್ನುವ ಅರಿವು ಇರುವುದಿಲ್ಲ. ಹಾಗಾಗಿ ಕೋಪದಲ್ಲಿ ಮಾತನಾಡಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೆಯೋ ಅದೇ ರೀತಿ ಅವರ ವಿಧಿಯೂ ಕೂಡ ರೂಪುಗೊಳ್ಳುತ್ತದೆ. ಹಾಗಾಗಿ ನೀವು ಕರ್ಮಗಳನ್ನು ಮಾಡುವ ಮೊದಲು ಒಳ್ಳೆಯ ಕರ್ಮಗಳನ್ನು ಮಾಡಿ, ಪುಣ್ಯದ ಕರ್ಮಗಳನ್ನು ಮಾಡಿ. ಆಗ ಅದರಿಂದ ದೊರೆಯುವಂತಹ ಪ್ರತಿಫಲವೂ ಕೂಡ ಒಳ್ಳೆಯದಾಗಿಯೇ ಇರುತ್ತದೆ. ನಿನಗೆ ದೇವರು ನೋಡುತ್ತಿಲ್ಲವಲ್ಲ ಎಂದು ಯೋಚನೆಯನ್ನು ಮಾಡಬಹುದು, ಆದರೆ ಪ್ರತಿಯೊಬ್ಬರ ಮೇಲೆಯೂ ಕೂಡ ದೇವರು ಕಣ್ಣನ್ನು ಇಟ್ಟಿರುತ್ತಾನೆ. ಎಲ್ಲ ಸಮಯದಲ್ಲೂ ಕೂಡ ಆತನಿಗೆ ಅರಿವಾಗೇ ಆಗುತ್ತದೆ. ನಾವು ಬಾಗುವುದರಿಂದ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಎನ್ನುವುದಾದರೆ, ಸಂಬಂಧಗಳು ಉಳಿಯುತ್ತದೆ ಎನ್ನುವುದಾದರೆ ಬಾಗಿ. ನೀವು ಬಾಗುವುದರಿಂದ ಯಾವುದೇ ರೀತಿಯಾಗಿ ನೀವು ಜೀವನದಲ್ಲಿ ಏನನ್ನೂ ಕೂಡ ಕಳೆದುಕೊಳ್ಳುವುದಿಲ್ಲ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎನ್ನುವುದು ಎದುರಾಗುವ ವೇಳೆಗೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮವನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಸಾಧ್ಯವಾದರೆ ಧರ್ಮದ ದಾರಿಯಲ್ಲಿ ನಡೆಯಿರಿ, ಆದರೆ ಅಧರ್ಮದ ದಾರಿಯಲ್ಲಿ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ನಡೆಯಲು ಹೋಗಬೇಡಿ. ಮನಸ್ಸು ಎನ್ನುವುದು ಪರಿಶುದ್ಧವಾಗಿ ಇದ್ದಾಗ ಮಾತ್ರ ಭಗವಂತ ಬಂದು ನೆಲೆಸುತ್ತಾನೆ. ಕಾಮ, ಕ್ರೋಧ, ಕೋಪ ತುಂಬಿರುವಂತಹ ಮನಸ್ಸು ಭಗವಂತನ ಆರಾಧನೆಗೆ ಉಪಯೋಗಕ್ಕೆ ಬರುವುದಿಲ್ಲ. ಹಾಗಾಗಿ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳಿ. ಆ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ, ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.